ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಫುಡ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಬೇಬಿಕಾರ್ನ್ ಯೂಸ್ ಮಾಡ್ಕೊಂಡು ಬೇಬಿಕಾರ್ನ್ ಮಂಚೂರಿಯನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ಮತ್ತೆ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಒಂದು 1/4 kg ಆಗೋಷ್ಟು ಬೇಬಿಕಾರ್ನ್ನ ತಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ರೌಂಡ್ ಶೇಪಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಈರುಳ್ಳಿನೂ ಕೂಡ ಚಿಕ್ಕ ಚಿಕ್ಕದಾಗಿನೇ ಹೆಚ್ಚಿಟ್ಕೊಂಡಿದ್ದೀನಿ. ನಾವು ಇದಕ್ಕೆ ಮೈದಾನ ಯೂಸ್ ಮಾಡ್ತಾ ಇದ್ದೀವಿ. ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಮೈದಾನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಆದರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತೆ ಅಚ್ಕಾರದ ಪುಡಿ, ಮತ್ತೆ ಬ್ಲ್ಯಾಕ್ ಪೆಪ್ಪರ್ ಪೌಡರು, ಸೋಯಾ ಸಾಸು, ವಿನೆಗರು, ಟೊಮೊಟೊ ಕೆಚಪ್ಪು, ಲಾಸ್ಟಲ್ಲಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳೋದಕ್ಕೆ ಅಂತ ಉಪ್ಪು ಇಷ್ಟನ್ನು ತಗೋತಾ ಇದ್ದೀನಿ. ಇವಾಗ ಒಂದು ಪಾತ್ರೆ ತೊಗೊಳ್ಳೋಣ. ಅದಕ್ಕೆ ಒಂದು ಲೀಟ್ರ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೀರು ಹಾಕ್ಕೊಂಡು. ನೀರು ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಹೆಚ್ಚಿಟ್ಕೊಂಡಿರುವಂಥ ಬೇಬಿಕಾರ್ನ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಬೇಬಿಕಾರ್ನು ಒಂದು 10 ರಿಂದ 15 ನಿಮಿಷ ಅಂತೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಮೆತ್ತಗಾಗೋ ಥರನೇ ಆಗಬೇಕು. ನಾವು ಎಷ್ಟು ಚೆನ್ನಾಗಿ ಬೇಬಿಕಾರ್ನ್ನ ಬೇಯಿಸ್ಕೋತೀವಿ ಅಷ್ಟು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ತಿನ್ಲಿಕ್ಕೆ ಕೂಡ ಚೆನ್ನಾಗಾಗತ್ತೆ. ಅರ್ಧ ಬೇಯಿಸಿರೋ ಥರ ಅಂತೂ ಅನಿಸಲ್ಲ. ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಷ್ಟೇ. ಬೇಬಿಕಾರ್ನ್ ಬೆಂದಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಇವಾಗ ಬೆಂದಿರೋದ್ರಿಂದ ಒಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಒಂದು ಬೌಲ್ ತೊಗೊಳ್ಳೋಣ. ಒಂದು ಬೌಲ್ ತೊಗೊಂಡು ಮ್ಯಾರಿನೇಟ್ ಮಾಡೋದಕ್ಕೆ ಬೇಬಿಕಾರ್ನ್ಗೆ ಏನೇನು ಹಾಕೋಬೇಕು ಅಂತ ನೋಡ್ಕೊಳ್ಳಿ. ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು, ಒಂದು 4 ಸ್ಪೂನ್ ಆದ್ರೇ ಸಾಕು, ಮೈದಾನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 3 ಸ್ಪೂನು ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತೇಳಿ ಒಂದು ಅರ್ಧ ಸ್ಪೂನು ಅಚ್ಕಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಮತ್ತು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ನೀಟಾಗಿ ಹಿಟ್ಟಿನ ಜೊತೆ ಬೆರ್ತಿದ್ದಾದಮೇಲೆ ಇವಾಗ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಹೋಗಿ ಆ್ಯಡ್ ಮಾಡಿಕೊಂಡು ಬಜ್ಜಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಯಾವುದೇ ರೀತಿ ಪಲ್ಪ್ ಆಗದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೀರಾ ದಪ್ಪ ಟೆಕ್ಸ್ಚರಲ್ಲಿ ಮಿಕ್ಸ್ ಮಾಡ್ಕೊಬಿಡಿ. ಸ್ವಲ್ಪ ತೆಳ್ಳಗೆನೆ ನೋಡಿ. ಬಜ್ಜಿ ಹಿಟ್ಟಿನ ಅದಕ್ಕಂತೂ ರೆಡಿ ಆಯಿತು. ಇವಾಗ ಬೇಯಿಸಿಟ್ಕೊಂಡಿರುವಂಥ ಬೇಬಿಕಾರ್ನ್ ಪೀಸಸ್ನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಬೇಬಿಕಾರ್ನ್ಗೆ ಮಸಾಲಾನ ಮ್ಯಾರಿನೇಟ್ ಮಾಡಿದ್ದಾದಮೇಲೆ ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಅಂತೂ ಹಾಗೆ ಬಿಡಬೇಕಾಗುತ್ತೆ. ನೀವು ಫ್ರೀಝರಲ್ಲಾದ್ರೂ ಇಡಿ ಅಥವಾ ಹಾಗೇನಾದ್ರು ಇಡಿ. ಕಲಸಿದ ತಕ್ಷಣವೇ ಎಣ್ಣೆಗೆ ಹಾಕೋದಕ್ಕೆ ಹೋಗಬೇಡಿ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದಿದೆಯೋ ಇಲ್ವೋ ಅಂತೇಳಿ ಒಂದು ಸಲ ಟೆಸ್ಟ್ ಮಾಡಿಕೊಂಡು ಆಮೇಲೆ ಒಂದೊಂದೇ ಪೀಸಸ್ನ ಹಾಕ್ತಾ ಹೋಗಿ. ಎಣ್ಣೆ ಚೆನ್ನಾಗಿ ಕಾಯಲಿಲ್ಲ ಅಂತ ಅಂದರೆ ಹಾಕ್ಲಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಕಾಯಿಸ್ಬಿಟ್ಟೇ ಹಾಕಿ. ಇಲ್ಲಾಂದರೆ ಎಲ್ಲ ಹೋಗ್ಬಿಟ್ಟು ತಳದಲ್ಲಿ ಅಂಟ್ಕೊಬಿಡುತ್ತೆ. ಬಾಣಲಿ ತಳದಲ್ಲಿ ಸ್ವಲ್ಪ ಎತ್ತೋದಕ್ಕೆಲ್ಲ ಹಿಂಸೆ ಆಗಿಬಿಡುತ್ತೆ. ಇವಾಗ ಒಂದೊಂದೇ ಪೀಸಸ್ನ ಹಾಕ್ತಾ ಬರ್ತಾಯಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾಯಿಸಿರೋದ್ರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಂಡು ಕಂಪ್ಲೀಟಾಗಿ ಎಣ್ಣೆಗೆ ಹಾಕಿದ್ದಾದಮೇಲೆ ಫ್ಲೇಮ್ನ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ಬೇಯಿಸ್ಕೊತೀನಿ. ನೀಟಾಗಿ ಎರಡೂ ಸೈಡು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕು. ಗೋಲ್ಡನ್ ಬ್ರೌನ್ಗೆ ತಿರುಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಹೊಸದಾಗಿ ವೀಡಿಯೋಸ್ನ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಮ್ಮ ವೀಡಿಯೋಸ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬೇಬಿಕಾರ್ನ್ ಮಂಚೂರಿಯನ್ನ ಮಾಡೋದಾದರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡೇ ಮಾಡಿ. ಯಾಕೆ ಅಂತ ಅಂದರೆ ಬೇಗ ಬೇಯಿಸ್ಲಿಕ್ಕೆ ಆಗಲ್ಲ. ಇಲ್ಲಾಂದರೆ ಜಾಸ್ತಿ ಫ್ಲೇಮ್ನ ಮಾಡ್ಕೋತೀವಿ ಅಂತಂದರೆ ಒತ್ತೋಗ್ಬಿಡುತ್ತೆ. ಟೈಮ್ ಇದ್ದವರು ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಬರ್ತಾಯಿದೆ. ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಮತ್ತು ಅದ್ರ ಜೋಳದ ಕಾಳೆಲ್ಲ ಹೇಗೆ ಬೆಂದಿರೋದೆಲ್ಲ ಗೊತ್ತಾಗ್ತಾ ಇದೆ ನೋಡ್ಕೊಳ್ಳಿ. ಇವಾಗ ಇದನ್ನು ಎಣ್ಣೆಯಿಂದ ಎತ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೋತೀನಿ. ಮ್ಯಾರಿನೇಟ್ ಆಗಿ ಉಳಿದಿರೋ ಅಂಥ ಬೇಬಿಕಾರ್ನ್ ಪೀಸಸ್ನು ಕೂಡ ಇದೇ ರೀತಿ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿ ಆಗೋರನ್ನು ಫ್ರೈ ಮಾಡಿಕೊಂಡು ಆಮೇಲೆ ಎತ್ತಿಟ್ಕೊಳ್ಳಿ. ಅಂಟ್ಕೊಂಡಿದ್ರೆ ಬಿಡಿಸಿಡಿ. ನೋಡಿ ಈ ಥರ ನಾನು ಬಿಡಿಸಿಟ್ಟಿದ್ದೀನಿ. ಒಂದೊಂದಾಗಿಯೇ ಈ ಥರ ಬಿಡಿಸಿ ಎತ್ತಿಟ್ಕೊಬಿಡಿ. ಇವಾಗ ನಾವು ಒಂದು ಬಾಣಲಿ ತೊಗೊಳ್ಳೋಣ. ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಜಾಸ್ತಿ ಎಣ್ಣೆ ಬೇಡ, ಸ್ವಲ್ಪನೇ ಸಾಕು. ಎಣ್ಣೆ ಸ್ವಲ್ಪ ಕಾಯ್ದಿದ್ದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನ ಪೂರ್ತಿಯಾಗಿ ಹಾಕೋತಾ ಇಲ್ಲ, ಸ್ವಲ್ಪ ಮಿಕ್ಸ್ ಇದ್ದೀನಿ ಕೊನೆಗೆ ಬೇಕು ಅಂತ ಹೇಳಿ. ಈರುಳ್ಳಿ ಸ್ವಲ್ಪ ಬೇಯೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಈರುಳ್ಳಿ ಬೆಂದಿದೆ ಅಂತಲೂ ಗೊತ್ತಾಗಬೇಕು. ನೋಡಿ ಇವಾಗ ಬೆಂದಿದೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಇದ್ರ ಜೊತೆಗೆ ಕಾಳು ಮೆಣಸಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಅಂತ ಹೇಳಿ. ಅದು ಸ್ಪ್ಲಿಟ್ ಮಾಡಿ ಹಾಕಿರೋದ್ರಿಂದ 2 ಸಲ ಬಂದುಬಿಟ್ಟಿದೆ. ಇವಾಗ ಸೋಯಾ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಧ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಫ್ಲೇವರ್ ಸ್ವಲ್ಪ ಹುಳಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. 1 ಸ್ಪೂನ್ ವೆನೆಗರ್ನ ಹಾಕೋತಾ ಇದ್ದೀನಿ. ವೆನೆಗರ್ ಹಾಕೋದ್ರಿಂದ ಸ್ವಲ್ಪ ನಿಂಬೆಹಣ್ಣಿನ ಅಂಶನೂ ಇರುತ್ತೆ. ಇದರಲ್ಲಿ ಸ್ವಲ್ಪ ಹುಳಿ ಅಂತ ಅನಿಸುತ್ತೆ. ಟೊಮೊಟೊ ಕೆಚಪ್ ಅಥವಾ ನೀವು ರೆಡ್ ಚಿಲ್ಲಿ ಸಾಸ್ ಯಾವುದನ್ನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾವಿಲ್ಲಿ ಒಂದು 2 ರಿಂದ 3 ಸ್ಪೂನ್ ಆಗೋವಷ್ಟು ಟೊಮೊಟೊ ಕೆಚಪ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ತೀನಿ.
ಮಸಾಲೆ ಗಟ್ಟಿಯಾಗಿ ಬೇಕು ಅಂತ ಅನಿಸಿದ್ರೆ ಇವಾಗಲೇ ನೀವು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂಡು ಬೇಬಿಕಾರ್ನ್ ಪೀಸಸ್ನ ಹಾಕ್ಕೊಂಡ್ರೆ ಮಂಚೂರಿ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅನಿಸಿದ್ರೆ 1 ಸ್ಪೂನ್ ಆಗುವಷ್ಟು ಕಾರ್ನ್‌ಫ್ಲೋರ್‌ಗೆ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಟೆಕ್ಸ್ಚರ್ ಸ್ವಲ್ಪ ಗಟ್ಟಿನೇ ಬರುತ್ತೆ. ಸ್ವಲ್ಪ ಇದು ಗಟ್ಟಿ ಆದಮೇಲೆ ಕುದಿಯೋ ಥರ ಆಗಲಿ. ತೀರಾ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಮತ್ತೆ ನಾವು ಬೇಕಾದರೆ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೋದು. ನೋಡಿ ಇವಾಗ ಟೆಕ್ಸ್ಚರ್ ಗಟ್ಟಿನೇ ಆಗಿದೆ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮಸಾಲೆ ಗ್ರೇವಿ ಥರನೇ ಬೇಕು ಅಂತ ಹೇಳಿ. ನಿಮಗೆ ಬೇಡ ಅಂತ ಅನಿಸಿದ್ರೆ ನೀವು ಹಾಗೇ ಹಾಕ್ಕೊಂಡು ತಿನ್ಬೋದು. ನೋಡಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀವಿ ನಾವಿವಾಗ. ಟೇಸ್ಟ್ಗೆ ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ವೆನೆಗರ್, ಸೋಯಾ ಸಾಸ್ ಎಲ್ಲ ಹಾಕಿರ್ತೀವಲ್ಲ, ಹಂಗಾಗಿ ಸ್ವಲ್ಪನೇ ಉಪ್ಪನ್ನ ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರಿ, ಬೇಕು ಅಂತ ಅನಿಸಿದ್ರೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸಾಲ್ಟೆಲ್ಲ ಹಾಕಿದ್ಮೇಲೆ ಒಂದು 30 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಬೇಬಿಕಾರ್ನ್ ಪೀಸಸ್ನ ಕರೆದಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ, ನೀಟಾಗಿ ಮಿಕ್ಸ್ ಆಗುತ್ತೆ ಕೂಡ. ಫಾಸ್ಟಾಗೆ ಮಿಕ್ಸ್ ಮಾಡ್ಕೋಬೇಕು, ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಬೇಬಿಕಾರ್ನ್ ಮಂಚೂರಿ ರೆಡಿ ಆಯಿತು. ಇವಾಗ ನಾವು ಇದಕ್ಕೆ ಫೈನಲ್ಲಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹಸಿ ಈರುಳ್ಳಿನ ಕೊನೆಯದಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದಿಷ್ಟನ್ನು ಹಾಕೊಂಡ್ಮೇಲೆ ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಇದ್ದಾಗಲೇ ಇದನ್ನು ತಿನ್ನೋದಕ್ಕೆ ಕೊಡಿ, ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಹೆಲ್ದಿಯಾಗಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್.